ಪ್ರದೇಶದಲ್ಲಿ ಮೇಘಸ್ಫೋಟಕ್ಕೆ 8 ಜನ ಸಾವನ್ನಪ್ಪಿದ್ರೆ 45ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ಶಿಮ್ಲಾದಲ್ಲಿ ಭಾರೀ ಪ್ರವಾಹಕ್ಕೆ ಕುಡಿಯುವ ನೀರಿನ ಯೋಜನೆ ನಾಮಾವಶೇಷವಾಗಿದೆ. ನೆರವು ನೀಡುವಂತೆ ಪ್ರಧಾನಿಗೆ ಕಂಗನಾ ಮೊರೆ ಇಟ್ಟಿದ್ದಾರೆ. ಇದೆಲ್ಲವನ್ನ ನೋಡೋಣ ವರುಣಾಘಾತ ನ್ಯೂಸ್ ಟಾಪ್ 9ನಲ್ಲಿ. ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟದಿಂದ ಭಾರೀ ಪ್ರವಾಹ ಉಂಟಾಗಿದೆ. ಹಠಾತ್ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 8ಕ್ಕೆ ಹೆಚ್ಚಳವಾಗಿದೆ. 45 ಮಂದಿ ನಾಪತ್ತೆಯಾಗಿದ್ದು ಅವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಕುಲು, ಪದಾರ್, ಮಂಡಿ, ರಾಮಪುರ ಮತ್ತು ಶಿಮ್ಲಾ ಜಿಲ್ಲೆಯಲ್ಲಿ ಮೇಘಸ್ಫೋಟ ಸಂಭವಿಸಿದೆ. ನಿನ್ನೆನೂ ಹಿಮಾಚಲ ಪ್ರದೇಶದ ಕುಲು, ಮಂಡಿ ಮತ್ತು ಕಂಗಾರಾ ಜಿಲ್ಲೆಯಲ್ಲಿ ಮೇಘಸ್ಫೋಟ ಸಂಭವಿಸಿದೆ. ಭಾರತೀಯ ಹವಾಮಾನ ಇಲಾಖೆ ಕುಲು, ಮಂಡಿ ಮತ್ತು ಕಂಗಾರಾ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಿದೆ. ಮೇಘಸ್ಫೋಟ ಮತ್ತು ಹಠಾತ್ ಪ್ರವಾಹದಿಂದ ಹಿಮಾಚಲ ಪ್ರದೇಶದಲ್ಲಿ ನಾಪತ್ತೆಯಾಗಿರುವ ಜನರಿಗಾಗಿ 14 ಎನ್ಡಿಆರ್ಎಫ್ ತಂಡಗಳು ಶೋಧ ಕಾರ್ಯಾಚರಣೆ ನಡೆಸ್ತಾ ಇವೆ. ರಾಜ್ಬಾನ್, ಮುಹಲ್ ತೆರಾಂಗ್, ಪಾದಾರ್ ಮತ್ತು ಸಮೇಜ್ ಜಕಾರಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ನದಿಗೆ ಅಡ್ಡಲಾಗಿ ರೋಪ್ ಕಟ್ಟಿ ನಡೆಸ್ತಾ ಇರುವ ರಕ್ಷಣಾ ಕಾರ್ಯಾಚರಣೆ ರೋಚಕ ಎನಿಸಿದೆ. ಹಿಮಾಚಲ ಪ್ರದೇಶದಲ್ಲಿ ಭಾರೀ ಮಳೆಯಿಂದಾಗಿ ಪಾರ್ವತಿ ನದಿ ಸೇರಿದಂತೆ ಹಲವು ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇವೆ. ಮಂಡಿ ಜಿಲ್ಲೆಯ ಕೇತಿ ಮತ್ತು ಬಿಯಾಸ್ ನದಿಗಳ ಸಂಗಮದಲ್ಲಿ ಇರುವ ಪ್ರಸಿದ್ಧ ಪಂಚವಕ್ರ ಮಹಾದೇವ ಮಂದಿರ ಸಂಪೂರ್ಣ ನೀರಿನಲ್ಲಿ ಮುಳುಗಡೆಯಾಗಿದೆ. ದೇವಾಲಯವನ್ನ ಸೀಳಿಕೊಂಡು ಹರಿತಾ ಇರುವ ನೀರಿನ ದೃಶ್ಯ ಸರಿಯಾಗಿದೆ. ಶಿಮ್ಲಾದಲ್ಲಿ ಭಾರೀ ಪ್ರವಾಹ ಸಾಕಷ್ಟು ಹಾನಿ ಉಂಟು ಮಾಡಿದೆ. 315 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗ್ತಾ ಇರುವ ಕುರ್ಪಾನ್ ಕಾರ್ಡ್ ಕುಡಿಯುವ ನೀರಿನ ಯೋಜನೆ, ಪಂಪ್ ಹೌಸ್, ಯಂತ್ರೋಪಕರಣಗಳು ಮತ್ತು ಟ್ಯಾಂಕ್ಗಳು ನಾಮಾಶೇಷವಾಗಿವೆ. ಪ್ರವಾಹದ ಸ್ಥಿತಿಗೂ ಮುನ್ನ ಮತ್ತು ನಂತರದ ಚಿತ್ರವನ್ನ ಬಿಡುಗಡೆ ಮಾಡಲಾಗಿದೆ. ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖ್ವೀಂದರ್ ಸಿಂಗ್ ನಿನ್ನೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಶಿಮ್ಲಾ ಮತ್ತು ಕುಲು ಜಿಲ್ಲೆಯ ಗಡಿ ಭಾಗದ ಸಮೇಜ್ ಪ್ರದೇಶಕ್ಕೆ ತೆರಳಿದ ಪ್ರವಾಹದ ಪರಿಸ್ಥಿತಿ ಅವಲೋಕಿಸಿ ಸಂತ್ರಸ್ತರನ್ನ ಭೇಟಿಯಾದ್ರು. ಈ ವೇಳೆ ಹಿಮಾಚಲ ಪ್ರದೇಶ ಶಿಕ್ಷಣ ಸಚಿವ ರೋಹಿತ್ ಠಾಕೂರ್ ಉಪಸ್ಥಿತರಿದ್ದರು. ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟದಿಂದಾಗಿ ಪ್ರವಾಹ ಉಂಟಾಗಿ ಆಗಿರುವ ಸಾವು ನೋವುಗಳ ಬಗ್ಗೆ ಮಂಡಿ ಕ್ಷೇತ್ರದ ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಕಂಬನಿ ಮಿಡಿದಿದ್ದಾರೆ. ದೆಹಲಿಯಲ್ಲಿ ಕೆಲಸ ಮುಗಿದ ಬಳಿಕ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡುವುದಾಗಿ ಕಂಗನಾ ಹೇಳಿದ್ದಾರೆ. ಅಲ್ಲದೆ ಅಗತ್ಯ ನೆರವು ನೀಡುವಂತೆ ಪ್ರಧಾನಿ ಮತ್ತು ಕೇಂದ್ರ ಗೃಹ ಸಚಿವರಿಗೆ ಮನವಿ ಮಾಡೋದಾಗಿಯೂ ಹೇಳಿದ್ದಾರೆ. ಉತ್ತರಾಖಂಡ್ನಲ್ಲಿ ಮೇಘಸ್ಫೋಟದಿಂದಾಗಿ ಭೂಕುಸಿತ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ. ರುದ್ರಪ್ರಯಾಗ್ನಲ್ಲಿ 3000 ಜನರನ್ನ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ. ಕೇದಾರನಾಥದಿಂದ ಇನ್ನೂ 1000 ಜನರನ್ನ ರಕ್ಷಣೆ ಮಾಡಬೇಕಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಈವರೆಗೆ ಉತ್ತರಾಖಂಡ್ನಲ್ಲಿ ಪ್ರವಾಹ ಮತ್ತು ಭೂಕುಸಿತದಿಂದಾಗಿ 14 ಮಂದಿ ಸಾವನ್ನಪ್ಪಿದ್ದಾರೆ. ಪಶ್ಚಿಮ ಬಂಗಾಳದಲ್ಲೂ ಅಬ್ಬರದ ಮಳೆ ಸುರಿದಿದೆ. ಅಂದಾಲ್ನಲ್ಲಿ ಇರುವ ಕಾಜಿ ನಸ್ರುಲ್ ಇಸ್ಲಾಂ ಏರ್ಪೋರ್ಟ್ನಲ್ಲಿ ವಿಮಾನಗಳ ಹಾರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಏರ್ಪೋರ್ಟ್ ಆವರಣದ ತುಂಬೆಲ್ಲ ನೀರು ತುಂಬಿಕೊಂಡ ಪರಿಣಾಮ ವಿಮಾನ ಸಂಚಾರದಲ್ಲಿ ವ್ಯತ್ಯಯವಾಗಿದೆ. ದೆಹಲಿಯಿಂದ ಬರಬೇಕಾಗಿದ್ದ 2 ಮತ್ತು ಬೆಂಗಳೂರಿನಿಂದ ಬರಬೇಕಾಗಿದ್ದ 1 ವಿಮಾನ ಹಾರಾಟ ಬಂದ್ ಮಾಡಲಾಗಿದೆ. ಕಾವೇರಿ ಘಟ್ಟದ ಪ್ರದೇಶದಲ್ಲಿ ನಿರಂತರ ಮಳೆಯಾಗ್ತಾ ಇರುವ ಕಾರಣ ಕೆಆರ್ ಜಲಾಶಯದಿಂದ ತಮಿಳುನಾಡಿಗೆ ಅಪಾರ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಮೆಟ್ಟೂರಿನಲ್ಲಿ ಮುಕ್ಕೊಂಡು ಜಲಾಶಯಕ್ಕೆ ಹೆಚ್ಚು ನೀರು ಹರಿದು ಬರ್ತಾ ಇದ್ದು ನೀರಿನ ಮಟ್ಟ 1,68,000 ಕ್ಯೂಸೆಕ್ಕಿಗೆ ಏರಿಕೆಯಾಗಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಜಲಾಶಯದ ವಿಹಂಗಮ ದೃಶ್ಯ ಸೆರೆಯಾಗಿದೆ.